ಹೌದು ಸರ್. ನಮಸ್ತೆ. ನಾನು ನಮ್ಮ ಮಕ್ಳಿಗೆ ಬೆಳಗ್ಗೆ ಎದ್ದೋಳೋದ್ರಿಂದ ಅವ್ರ ಪ್ರಾರ್ಥನೆ, ಭಜನಾಸು, ಆಮೇಲೆ ಕ್ರಾಫ್ಟ್‌ಗಳು, ಆಮೇಲೆ ಮೇನ್ ಮಲ್ಕಂಬ. ಅವ್ನ್ ಮಾಡ್ತಾನೆ ಅನ್ಕೊಂಡಿದ್ದಿಲ್ಲ, ಚೆನ್ನಾಗ್ ಮಾಡ್ತಾ ಇದಾರೆ. ಆಮೇಲೆ ಕ್ರಾಫ್ಟ್ ಎಲ್ಲ ಮನೆಗ್ ಬಂದಿ ಮತ್ತೆ ಅವ್ರು ಮಾಡ್ತಾರೆ. ಹಾಡ್ಗಳು ಅಷ್ಟೇ ಕೇಳ್ತಾರೆ. ನಮ್ ಮನೆಯೆಲ್ಲ ಒಳ್ಳೆ ಖುಷಿಯಾಗಿದೆ ಸರ್ ಆಕ್ಚುಲಿ. ಅದೇ ಅವಳು ಮೇ ಏಪ್ರಿಲ್ 15ರಿಂದ ಬರ್ತಾ ಇದ್ದಾಳೆ. ಬೆಳಗ್ಗೆ ಏಳೋದ್ರಿಂದ ಹಿಡಿದು ಸಂಜೆ 3:30 ತನಕನೂ ಅವಳು ಆಕ್ಟಿವ್ ಆಗಿ ಇರ್ತಾ ಇದ್ಲು. ಆ ಶ್ಲೋಕಗಳು, ಹಾಡು ಹೇಳೋದು, ಮತ್ತೆ ಮಲ್ಲಕಂಬದಲ್ಲಿ ಒಂದು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ. ನೋಡೋಣ ನೆಕ್ಸ್ಟ್ ಸೇರಿಸ್ಬೇಕು ಅಂತ ನೋಡ್ತಾ ಇದ್ದೀನಿ, ಸೇರಿಸ್ತೀನಿ. ಥ್ಯಾಂಕ್ ಯು. ಪ್ರತಿ ವರ್ಷನೂ ಸೇರ್ಬೇಕಂತ ಇದೀರಾ? ಅವಳು ಇಲ್ಲ 10th ನೋಡು ಗೊತ್ತಿಲ್ಲ, ನೆಕ್ಸ್ಟ್ ಇಯರ್ನು ಅವಳಿಗೆ ಚಾನ್ಸ್ ಸಿಗುತ್ತಾ ಅಂತ. ಅವಳ ಏಜ್ ಏನಾರು ಲಿಮಿಟ್ಸ್ ಇರುತ್ತಲ್ವಾ, ಸೊ ಅದು ಹೇಗ್ ಚಾನ್ಸ್ ಸಿಗುತ್ತೆ ಅದ್ರ ಪ್ರಕಾರವಾಗಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಈ ವಿಕೆವಿ ಶಾಲೆಯಲ್ಲಿ ಸಮ್ಮರ್ ಕ್ಯಾಂಪ್ ಓಪನ್ ಆಗಿ ಒಂದು 20 ಡೇಸ್ ಆಗಿದೆ. ನೀವು ಯಾವ ರೀತಿ ಒಂದು ಕಾರ್ಯ ನಿರ್ವಹಿಸ್ತಿದ್ದೀರಾ ಹಾಗೂ ನಿಮ್ಮ ಮಕ್ಕಳನ್ನ ಸಹ ಈ ಶಾಲೆಯಲ್ಲಿ ಸೇರಿಸಿದ್ದೀರಾ ಸಮ್ಮರ್ ಕ್ಯಾಂಪ್? ನಮಸ್ಕಾರ. ನಾನು ಇಲ್ಲೇ ಪಕ್ಕದಲ್ಲಿ ಅಂತ ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿ ಕೆಲಸ ಮಾಡ್ತೀನಿ. ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿಲಿ ನನ್ನ ಮಕ್ಕಳನ್ನ ಇಬ್ಬರನ್ನು ಇಲ್ಲಿ ವಿಕಲಚೇತನ ಶಿಬಿರಕ್ಕೆ ಹಾಕಿದ್ದೆ. ಇಬ್ರು ಸಹ ಚೆನ್ನಾಗಿ ಭಾಗವಹಿಸಿದ್ರು. ಬೆಳಗ್ಗೆ ಒಂದು 6 ಗಂಟೆಯಿಂದ ಒಂದು 4:30ವರೆಗೂ ಏನಿಲ್ಲಿ ಅಭ್ಯಾಸಗಳು ತರಬೇತಿಗಳು ಚೆನ್ನಾಗಿತ್ತು. ಅದನ್ನ ವಾಪಸ್ ಬಂದು ಮನೇಲಿ ಬಂದು ಅಭ್ಯಾಸ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ನಾವು ಹೊರಗಡೆ ಶಾಲೆ ಕಳ್ಸಿದ್ರೆ ಅಲ್ಲಿ ಪುಸ್ತಕದ ಏನು ವಿಷಯಗಳನ್ನ ಕಲಿಸ್ತಾರೆ. ಇಲ್ಲಿ ಪುಸ್ತಕೇತರ ಅಂದ್ರೆ ಬೇರೆ ವಿಷಯಗಳು ಅಂದ್ರೆ ಜೀವನಕ್ಕೆ ಏನ್ ಬೇಕು ಆ ತರದ ವಿಷಯಗಳು ಕಲಿಸ್ಕೊಟ್ಟಿದ್ದಾರೆ ಚೆನ್ನಾಗಿ. ಶ್ಲೋಕ ಬೆಳಗ್ಗೆ ಎದ್ದಾಗ ಏನ್ ಮಾಡ್ಬೇಕು, ಸಾಮಾನ್ಯವಾಗಿ ಪುಸ್ತಕ ಓದ್ಬೇಕು, ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕು ಅಂತ ಒಂದು ಉದ್ದೇಶ ಇರುತ್ತೆ ಸಾಮಾನ್ಯ ಶಾಲೆಗಳಲ್ಲಿ. ಇಲ್ಲಿ ತರಬೇತಿ ಶಿಬಿರದಲ್ಲಿ, ಬೇಸಿಗೆ ಶಿಬಿರದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಶ್ಲೋಕದಿಂದ ಹಿಡಿದು ಮತ್ತೆ ಆಟಗಳಿಂದ ಹಿಡಿದು ಎಲ್ಲಾ ತರದ್ದು, ಮತ್ತೆ ಶಾರೀರಿಕವಾಗಿ ಬೌದ್ಧಿಕವಾಗಿ ಮಕ್ಕಳು ತಮ್ಮ ಪಠ್ಯೇತರ ಚಟುವಟಿಕೆಗಳಿಗೆ ಹೇಗೆ ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನ ಈ ಶಿಬಿರದಲ್ಲಿ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ. ಜೊತೆಗೆ ಪರಪ್ಪ ಸರ್ ಅವರು ಭಾರಿ ಪ್ರಯತ್ನ ಅಂದ್ರೆ ಸಾಮಾನ್ಯವಾಗಿ ಇದೆಲ್ಲ ಆಳವಾಗ್ಬೇಕು ಅಂದ್ರೆ ಒಂದು ದಿವಸದಲ್ಲಿ, ಒಂದು ವಾರದಲ್ಲಿ 10 ದಿವಸ ಕಲಿಯುವಂತ ವಿಷಯಗಳಲ್ಲ. ಆದ್ರೆ ಈ ಮಲ್ಲಕಂಬ, ಈ ಹಗ್ಗದ ಇದೆಲ್ಲ ಇದೆಯಲ್ಲ, ಇದೆಲ್ಲವನ್ನ ಈ ಉಳಿದಂತ ಟೈಮ್ಗಳಲ್ಲಿ ಮಕ್ಕಳು ಚೆನ್ನಾಗಿ ಕಲ್ಸ್ಕೊಂಡು, ನನ್ನ ಮಕ್ಕಳು ಸಹ ಭಾಗವಹಿಸಿ ನೋಡಿದೆ ಇವತ್ತು. ಚೆನ್ನಾಗಿ ಭಾಗವಹಿಸಿದ್ರು, ಚೆನ್ನಾಗಿ ಅದರಲ್ಲಿ ಮುಂದುವರಿದ್ದಾರೆ. ಎಲ್ಲಾ ಮಕ್ಕಳು ಅಷ್ಟೇ ಅದ್ರಲ್ಲಿ ಚೆನ್ನಾಗಿ ಮುಂದುವರಿದ್ದಾರೆ. ಇದೆಲ್ಲ ಕಲಿಯೋದಕ್ಕೆ ಆಸಕ್ತಿ ಜೊತೆಗೆ ಕಲಿಸುವವರ ಪ್ರಯತ್ನವೂ ಚೆನ್ನಾಗಿರ್ಬೇಕು. ಸಾಮಾನ್ಯವಾಗಿ ಹೊರಗಡೆ ಹಣ ಕೊಡ್ತೀವಿ ಕಲಿಸ್ತೀವಿ, ಸೆಕೆಂಡ್ ಯಾರು ಕಲಿಸೋ ಆಸಕ್ತಿ ಇದೆಯಲ್ಲ, ಅಲ್ಲಿ ಇಲ್ಲಿಯ ಶಿಕ್ಷಕರಲ್ಲಿ ಚೆನ್ನಾಗಿದೆ. ಹಾಗೆ ಒಟ್ಟಾರೆ 20 ದಿನ ಶಿಬಿರದಲ್ಲಿ ಮಕ್ಕಳು ನನ್ನ ಮಕ್ಕಳು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಅದನ್ನ ನಮ್ಮ ದೇಶ, ಸಂಸ್ಕೃತಿ, ಸಮಾಜ ಈ ತರ ಎಲ್ಲ ಕೆಲಸ ಮಾಡ್ಬೇಕು. ಹಾಗೆ ನಮ್ಮ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ, ನಮಸ್ಕಾರ. ನಿಮ್ಮ ಹೆಸರು ಹಾಗೆ ನಿಮ್ಮ ಮಕ್ಕಳನ್ನ ನೀವು ಸಹ ವಿಕೆವಿ ವಿದ್ಯಾಕೇಂದ್ರ ಶಾಲೆ ಸಮ್ಮರ್ ಕ್ಯಾಂಪ್ ಗೆ ಸೇರಿಸಿದಿರಾ? ನಿಮ್ ಮಕ್ಕಳಲ್ಲಿ ಏನೆಲ್ಲ ಚೇಂಜಸ್ ಬಂದಿದೆ ಅಂತ ಒಂದ್ 2 ಮಾತಲ್ಲಿ ಹೇಳ್ಬೋದಾ ಸರ್ ನೀವು? ಓಕೆ, ಓಕೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ, ಇದು ಆರ್ಗನೈಸ್ ಮಾಡಿದವ್ರಿಗೂ, ಟೀಚರ್ಸ್ಗೂ, ಅವರು ನಮ್ಮ ಮಲ್ಲಕಂಬ ಸಾರು, ಮಿಸ್ ಮೇಡಮ್ ಅವರೆಲ್ಲ. ಏನಂತ ಇದು ಫಸ್ಟ್ ಟೈಮ್ ನಮ್ ಲೈಫ್ ಅಲ್ಲಿ ಇದೇ ತರ ಚೇಂಜ್ ನೋಡಿರೋದು. ಏನಂತ ಫಸ್ಟ್ ಇದೇ ತರ ಅವ್ರ ಇವೆಂಟೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಜಿಗ್ನಿಯಲ್ಲಿ ಬಂದ್ಬಿಟ್ಟು, ನಾನು ಜಿಗ್ನಿಯಲ್ಲಿ 2 ವರ್ಷ ಆಯ್ತು. ಫಸ್ಟ್ ಟೈಮ್ ನಮ್ಗೆ ವಿವೇಕಾನಂದ ಸ್ಕೂಲ್ ಅಲ್ಲಿ ಇದೇ ತರ ಒಂದು ಪ್ರೋಗ್ರಾಮ್ ಇರುತ್ತೆ. ವೆಕೇಶನ್ ಅಲ್ಲಿ ಏನೇನ್ ಮಾಡ್ಬೋದು ಅಂತ. ಫಸ್ಟ್ ಬಂದು ನಮ್ ಕಲ್ಚರ್ಗೆ ಇದು ಬೇಸ್ಡ್ ಆನ್ ನಮ್ ಕಲ್ಚರ್, ಭಾರತದ ಕಲ್ಚರ್ ಇರುತ್ತೆ, ಅದೇ ಕಲ್ಚರ್ ಬೇಸ್ ಮಾಡ್ಕೊಂಡೆ ಮಾಡಿರೋದು. ಅದು ಒಂದು. ಇನ್ನೊಂದು ಅವರು ಅವ್ರ ಅಟೆನ್ಷನ್ ಸೀಕ್ ಮಾಡೋದಕ್ಕೂ, ಇನ್ನೊಂದು ಅವರ ಹೆಲ್ತ್, ಇದೆಲ್ಲ ಸ್ವಲ್ಪ ಏನ್ ನಮ್ ಲೈಫ್ ಒಂದು ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಇದು ಬೆಸ್ಟ್ ಬೇಸ್ ಕೊಟ್ಟಿರೋದು ಇಲ್ಲಿಂದ. ಅವ್ರಿಗೂ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಇಲ್ಲೇ ಬರ್ಬೇಕು. ಇಲ್ಲೇ ಬಂದ್ಬಿಟ್ಟು ಫಸ್ಟ್ ಅವ್ರಿಗೆ ಏನೇನು ಇಂಟ್ರೆಸ್ಟ್ ಇಲ್ಲ, ಬೋರಿಂಗ್ ಆಗಿರೋದು, ವಿಡಿಯೋ ಎಲ್ಲ ನೋಡ್ಕೊಂಡು ಟೈಮ್ ಪಾಸ್ ಆಗಿರೋದು, ಅದೆಲ್ಲ ಮಾಡ್ಬಿಟ್ಟು ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಬಂದಿರೋದು. ಏನೇನ್ ಮಾಡ್ಬೇಕು, ಇವಾಗ ತರ ನಮ್ಮ ಮಲ್ಲಕಂಬ ಮಾಡ್ಬೋದು, ಡ್ಯಾನ್ಸಿಂಗ್ ಮಾಡ್ಬೋದು, ಪೇಂಟಿಂಗ್ ಇರ್ಬೋದು, ಇದೇ ತರ ಇಂಟ್ರೆಸ್ಟ್ ಆಗ್ಬಿಟ್ಟು ಅವ್ರು ಬಂದ್ಬಿಟ್ಟು ಲೈಫ್ ತುಂಬಾ ಚೇಂಜಿಂಗ್. ಇನ್ನೊಂದು ಅವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಇವಾಗ ಇದಾಯ್ತು. ಅವ್ರ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಎಲ್ಲದು ಮಾಡೋದಕ್ಕೆ. ಮತ್ತು ಹೆಲ್ತ್ ವೈಸ್ ಅವ್ರಿಗೂ ಇವಾಗ ಜಿಮ್ನಾಸ್ಟಿಕ್ ಅದು ಕೈರ್ ಮೇಲೆ ಇದೆಲ್ಲ ಹಾಕಿರೋದು, ಅದೆಲ್ಲ ಸೂಪರ್. ಅವ್ರಿಗೂ ಫಸ್ಟ್ ಟೈಮ್, ನಮ್ಮ ಮಗಳು ಫಸ್ಟ್ ಟೈಮ್ ಅವ್ರ ಲೈಫ್ ಅಲ್ಲಿ ಮಾಡಿರೋದು ಅದು. ಅದೆಲ್ಲ 8 ವರ್ಷ ಆಯ್ತು ಅವ್ರಿಗೆ, ಫಸ್ಟ್ ಟೈಮ್ ಅವ್ರು ಮಾಡಿರೋದು ಅದೇ ತರ. ಅದೆಲ್ಲ ನಾನು ಶೋಕ್ ಆಯ್ತು, ಅದು ನಾನು ನೋಡೋದಕ್ಕೆ ಶೋಕ್ ಆಯ್ತು. ನಮಸ್ತೆ, ನನ್ನ ಹೆಸರು ಷಣ್ಮುಖ್ ಅಂತ. ನನ್ನ ಸ್ಕೂಲ್ ಹೆಸರು ಶ್ರೀ ಶಾರದಾದೇವಿ ವಿದ್ಯಾಕೇಂದ್ರ. ನಾನೀಗ 5th. ನಾನು ಇಲ್ಲಿ ಸಮ್ಮರ್ ಕ್ಯಾಂಪ್ ಅಂತ ಬಂದಿದ್ದೀನಿ.
ಇಲ್ಲಿ ನಾನು ಮಲ್ಲಕಂಬ, ಕ್ರಾಫ್ಟ್, ಮಂಡಲ ಆರ್ಟ್, ಮತ್ತೆ ಡ್ರಾಯಿಂಗು, ರಾಮಾಯಣ, ಮತ್ತೆ ಶ್ಲೋಕಾಸು, ಮತ್ತೆ ಆಕ್ಟಿವಿಟೀಸು, ಕರಾಟೆ, ಗೇಮ್ಸು, ವಾಲಿಬಾಲು, ಮತ್ತೆ ಮುರ್ಸೋ ಆಟ ಎಲ್ಲ ಕಲ್ತಿದ್ದೀನಿ. ಎಲ್ಲ ಕಲ್ತಿದ್ಯಾ? ಓಕೆ. ಸಮ್ಮರ್ ಕ್ಯಾಂಪ್ ನ ಯಾವ ರೀತಿ ಅವರು ಪೇರೆಂಟ್ಸ್ ಗಳು ತಮ್ಮ ಮಕ್ಕಳನ್ನು ಸೇರಿಸಿ ಅವರ ಮಕ್ಕಳಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತಕ್ಕಂತ ಅವರೇ ಸಹ ಒಂದು ಅವರ ಮಾತಲ್ಲಿ ಕೇಳಿರ್ಬೋದು ನೀವು. ಇದೇ ರೀತಿ ನಮ್ಮ ಚಾನೆಲ್ ನ ನೋಡ್ತಾ ಇರಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನಮಸ್ತೆ. ಮುಂದಿನ ವಿಡಿಯೋದಲ್ಲಿ